ಖಮೇನಿ ಮುಗಿಸಿದ್ದಾಯ್ತು. ಇದೀಗ ಖಮೇನಿ ಬಂಕರ್ ಉಡಿಸಾಗಿದೆ. ಖಮೇನಿ ಬಂಕರ್ ಮೇಲೆ ವೈಮಾನಿಕ ದಾಳಿ. ಖಮೇನಿ ಹತ್ಯೆ ಆಯಿತು. ಇದೀಗ ಖಮೇನಿ ಬಂಕರ್ ಮೇಲೆ ವೈಮಾನಿಕ ದಾಳಿ ನಡೆಸ್ತಾ ಇದೆ ಇಸ್ರೇಲ್. ಖಮೇನಿ ಹತ್ಯೆ ಹಿನ್ನೆಲೆ ಬಂಕರ್ನಲ್ಲಿ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ಇಸ್ರೇಲ್ ದಾಳಿ ಗುರಿ ಇಟ್ಟು ಖಮೇನಿ ಬಂಕರ್ ಉಡಿಸಿ ಮಾಡಿದ ಇಸ್ರೇಲ್. ಖಮೇನಿ ಬಂಕರ್ ಉಡಿಸಿ ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್. ಖಮೇನಿ ಮುಗಿಸಿದ್ದಾಯ್ತು. ಇದೀಗ ಖಮೇನಿ ಬಂಕರ್ ನೋಡಿ ಉಡಿಸಿ ಮಾಡ್ತಾ ಇದೆ. ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಬಂಕರ್ನಲ್ಲಿ ಅಧಿಕಾರಿಗಳ ಚಟುವಟಿಕೆ ಮುಂದುವರೆದಿದೆ. ಸೊ ಇದನ್ನ ಖಚಿತ ಮಾಹಿತಿಯ ಮೇರೆಗೆ ಇಸ್ರೇಲ್ ಬಂಕರ್ ಅನ್ನ ಟಾರ್ಗೆಟ್ ಮಾಡಿ ಉಡಿಸಿ ಮಾಡಿದೆ. ಈ ವಿಡಿಯೋವನ್ನ ಇಸ್ರೇಲ್ ಇದೀಗ ಹರಿಬಿಟ್ಟಿರುವಂತದ್ದು. ಖಮೇನಿ ಬಂಕರ್ ಉಡಿಸಿ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್. ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಬಂಕರ್ನಲ್ಲಿ ಅಧಿಕಾರಿಗಳು ಚಟುವಟಿಕೆ ನಡೆಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಇಸ್ರೇಲ್ ಸೇನೆ ಬಿಗ್ ಆಪರೇಷನ್ ಗುರಿ ಇಟ್ಟು ಖಮೇನಿ ಬಂಕರ್ ಉಡಿಸಿ ಮಾಡಿದ ಇಸ್ರೇಲ್. ಖಮೇನಿ ಬಂಕರ್ ಉಡಿಸಿ ವಿಡಿಯೋ ರಿಲೀಸ್ ಮಾಡಿದ ಇಸ್ರೇಲ್. ಖಮೇನಿ ಮುಗಿಸಿದ್ದಾಯ್ತು. ಇದೀಗ ಖಮೇನಿ ಬಂಕರ್ ಉಡಿಸಿ ಮಾಡ್ತಾ ಇದೆ. ಘೋರ ಯುದ್ಧ ನಡೀತಾ ಇದೆ. ಖಮೇನಿ ಹತ್ಯೆ ಆಯಿತು. ನಾವು ಕಳೆದ ಬಾರಿ ಗಮನಿಸಿದ್ವಿ. ಅಂದ್ರೆ ಕಳೆದ ಬಾರಿ 2025ರಲ್ಲಿ ನಡೆದಂತ ಯುದ್ಧದಲ್ಲಿ 12 ದಿನಗಳ ಕಾಲ ಏನು ಯುದ್ಧ ಆಯಿತು. ಅಂತ ಸಂದರ್ಭದಲ್ಲೂ ಕೂಡ ಖಮೇನಿ ಅವನ ಬಂಕರ್ ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ರು ಅನ್ನುವಂತ ಮಾಹಿತಿ ಇತ್ತು. ಯಾಕಂದ್ರೆ ಟಾರ್ಗೆಟ್ ಅನ್ನ ಮಾಡಿ ಖಮೇನಿಯನ್ನೇ ಹೊಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ದಾಳಿಯನ್ನ ನಡೆಸಿತ್ತು. ಬಟ್ ಅಲ್ಲಿ ಫೇಲ್ ಆಗುತ್ತೆ. ಅಲ್ಲಿ ಖಮೇನಿ ಎಲ್ಲಿದ್ರು ಅಂತ ನೋಡಿದಾಗ ಗೊತ್ತಾಗಿದ್ದು ಬಂಕರ್ನಲ್ಲಿ ಅವಿತು ಕೂತಿದ್ರು ಅಂತ. ಬಟ್ ಇದೀಗ ಏನ್ ಮಾಡ್ತು ಇಸ್ರೇಲ್ ಮತ್ತು ಅಮೆರಿಕ, ಡೈರೆಕ್ಟ್ ಆಗಿ ಮೊದಲು ಗುರಿಯನ್ನ ಹಾಕಿಸಿ ಹೊಡೆದಿದ್ದೆ ಖಮೇನಿಯನ್ನ. ಸೊ ಇದರಿಂದ ಇಸ್ರೇಲ್ ಮಸಾದ್ಗಳ ವಿಚಾರದಲ್ಲಿ ನಾವು ಮಾತನಾಡಿದ್ರೆ, ಇಸ್ರೇಲ್ ಏನು ಮಸಾದ್ಗಳನ್ನ ಬಿಟ್ಟಿರುತ್ತೋ, ಏಜೆನ್ಸಿಗಳು ಇರ್ತಾರಲ್ವಾ, ಏಜೆನ್ಸಿಗಳು ಹ್ಯೂಮನ್ ಏಜೆನ್ಸಿಗಳಾಗಿರ್ಬೋದು, ಇನ್ನು ಅದ್ರ ಜೊತೆಗೆ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು, ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು, ಹ್ಯೂಮನ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ದಾಳಿಗೆ ಮುಂದಾಗಿರುತ್ತೆ ಇಸ್ರೇಲ್. ಸೊ ಹೀಗಾಗಿ ಈಗ ಟಾರ್ಗೆಟ್ ಮಾಡಿ ಅಧಿಕಾರಿಗಳು ಎಲ್ಲಿ ಚಟುವಟಿಕೆ ನಡೆಸ್ತಾ ಇದ್ದಾರೆ, ಬಂಕರ್ನಲ್ಲಿ ಚಟುವಟಿಕೆ ನಡೀತಾ ಇದೆ ಖಮೇನಿಯ ಬಂಕರ್ನಲ್ಲಿ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಇಸ್ರೇಲ್ ಅಲ್ಲಿಗೆ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಯಾವ ರೀತಿಯಾದಂಥ ಇಂಟೆಲಿಜೆನ್ಸ್ ಅನ್ನ ಇಟ್ಕೊಂಡಿದೆ ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದ್ರೆ ಮೊಸಾದ್ ಅನ್ನ ಬಳಕೆ ಮಾಡುತ್ತೆ. ಮೊಸಾದ್ ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡುತ್ತೆ ಅಂತ ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಮತ್ತು ಮಟ್ಟಿಗೆ ಕೆಳಮಟ್ಟಕ್ಕೆ ಹೋಗಿ ಮೊಸಾದ್ ಅಲ್ಲಿ ಏಜೆನ್ಸಿ ಈ ರೀತಿಯಾಗಿ ಅಲ್ಲಿ ಕಂಡುಹಿಡಿಯುತ್ತೆ. ಎಲ್ಲೇ ಇರಲಿ, ಈಗ ಇರಾನ್ ಟಾರ್ಗೆಟಾ, ಇರಾನ್ನಲ್ಲಿ ಏನು ನಡೀತಾ ಇದೆ A to Z, ಇರಾನ್ನಲ್ಲಿ ಯಾವ ಅಧಿಕಾರಿ ಎಲ್ಲಿದ್ದಾನೆ, ಇವ್ರು ಇಂಥಲ್ಲೇ ಕೂತಿದ್ದಾರೆ, ಹೀಗೆ ಕೂತಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನ ಮೊಸಾದ್ ಕಡೆಯಿಂದ ಇಸ್ರೇಲ್ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ಅಧಿಕಾರಿಗಳ ಚಟುವಟಿಕೆ ನಡೀತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಮೇನಿಯ ಬಂಕರ್ ಅನ್ನ ಉಡಿಸಿ ಮಾಡಿದೆ ನೋಡಿ. ಬಟ್ ಅಲ್ಲಿ ಅದರ ವಿಡಿಯೋನ ಸಹಿತ ಹರಿಬಿಟ್ಟಿದೆ. ಅಲ್ಲಿ ಯಾರಿಗಾದ್ರೂ ಪ್ರಾಣಾಪಾಯ ಆಗಿದೆಯಾ, ಯಾರಾದರೂ ಅಧಿಕಾರಿಗಳಿದ್ರಾ, ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬರಬೇಕು. ಬಟ್ ಸದ್ಯಕ್ಕೆ ಬಿಗ್ ಆಪರೇಷನ್ ಇದು ಇಸ್ರೇಲ್ನ. ಸೊ ಆ ರೀತಿಯಾಗಿ ಇಸ್ರೇಲ್ ಕಂಡು ಹಿಡಿದು ಹೊಡೆಯೋಕ್ಕೆ ಮುಂದಾಗುತ್ತೆ.